ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಡೆದಂತ ಕೆಸೆಟ್ GS ಪೇಪರ್ನ ಆನ್ಸರ್ ಕೀನ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣ ಬನ್ನಿ. ಮೆಂಟಲ್ ಅಬಿಲಿಟಿ ಪೋರ್ಷನ್ನ ಬಿಟ್ಟಿದ್ದೀವಿ, ಅದನ್ನು ಸಾಲ್ವ್ ಮಾಡಾಕ್ತೀವಿ. ಮಿಕ್ಕಿದ ಆನ್ಸರ್ ಕೀನ ಚೆಕ್ ಮಾಡ್ತಾ ಹೋಗೋಣ. ಕೆಳಕಂಡವುಗಳಲ್ಲಿ ಇಮೇಲ್ಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂದರೆ ಸರಿಯಾದ ಅದು ತಪ್ಪಾಗಿರ್ತಕ್ಕಂಥ ಉತ್ತರ. ಇಮೇಲ್ ಮೂಲಕ ಪಠ್ಯ ದಾಖಲೆಗಳನ್ನು ಮಾತ್ರ ಕಳಿಸಬಹುದು ಅಂತಕ್ಕಂಥದ್ದು ತಪ್ಪಾಗಿದೆ. ನೆಕ್ಸ್ಟ್, ಕೆಳಕಂಡವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂದರೆ ಉತ್ತರ 4. ಡೈರೆಕ್ಟ್ ಆನ್ಸರ್ ಕೀನೇ ಹೇಳ್ತಾ ಇದ್ದೀನಿ. ಡೈರೆಕ್ಟ್ ಆನ್ಸರ್ ಕೀ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಡೈರೆಕ್ಟ್ ಆನ್ಸರ್ ಕೀ ಹೇಳ್ತಾ ಇದ್ದೀನಿ. ನಿಮ್ಮ ಆನ್ಸರ್ ಕೀ 4 ಸರಿಯಾದಂಥ ಉತ್ತರ. ಇನ್ನು ಭಾರತ ಸರ್ಕಾರದ ಯಾವ ಉಪಕ್ರಮವು 24x7 ಸಮಯ DTH ಉಪಗ್ರಹ ಟಿವಿ ಚಾನೆಲ್ಗಳನ್ನ ಒದಗಿಸುತ್ತೆ ಅಂದರೆ ಸ್ವಯಂಪ್ರಭಾ ಅಂತ. ಯಾವ ಒಂದು ಬಗೆಯ ಸರ್ವರ್ ವೆಬ್ಸೈಟ್ಗಳನ್ನ ಮರು ನಿರ್ದೇಶಿಸುತ್ತೆ ಅಂದರೆ ಪ್ರಾಕ್ಸಿ ಸರ್ವರ್ಸು. ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳು ತಮ್ಮ ಪ್ರಶಸ್ತಿಗಳು, ಪ್ರಮಾಣ ಪತ್ರಗಳು, ಪದವಿಗಳನ್ನ ಸಂಗ್ರಹಿಸೋದಕ್ಕೆ ಮತ್ತು ಪ್ರಕಟಿಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂದರೆ 4ನೇ ಆಪ್ಷನ್ NAD ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಅಂತ. ಇನ್ನು ಇದು ಯಾವುದು ನಿಮ್ಮ ಯಾವ ಮಾಲಿನ್ಯ BOD ಅಂದರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ, ಜಲಮಾಲಿನ್ಯಕ್ಕೆ ಸಂಬಂಧಪಟ್ಟಿತ್ತು. ಇನ್ನು 22ನೇದರಲ್ಲಿ ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋಮ್ಗಳು ಪಿರಮಿಡ್ಗಳು ಮೇಲ್ಮುಖ ಅಪ್ರೈಟ್ ಆಗಿರ್ತವೆ ಅಂದರೆ ಸರಿ ಇಲ್ಲ. ಇನ್ನು ಶಕ್ತಿ ಪಿರಮಿಡ್ ಪರಿಕಲ್ಪನೆಯು ಜೈವಿಕ ವರ್ಧನೆ ವಿದ್ಯಮಾನ ಸಹಾಯ ಮಾಡುತ್ತೆ ಅಂದರೆ B ಹೇಳಿಕೆ ಕರೆಕ್ಟ್ ಆಗಿದೆ. ಇನ್ನು ಕೆಳಗಿನ ಯಾವ ಬೆಂಜಿನ್ ಮಾಲಿನ್ಯ ಉಂಟಾಗ್ತವೆ ಅಂದರೆ ಆಟೋಮೊಬೈಲ್ ನಿಷ್ಕಾಸದಿಂದ ಉಂಟಾಗುತ್ತೆ, ತಂಬಾಕಿನ ಹೊಗೆಯಿಂದನೂ ಉಂಟಾಗುತ್ತೆ, ಮರದ ಸುಡುವಿಕೆಯಿಂದ ಉಂಟಾಗುತ್ತೆ. ಬಟ್ ಆದರೆ ಇಲ್ಲಿ ABC ಆಪ್ಷನ್ ಇಲ್ಲ. ನೋಡೋಣ, ಇದನ್ನ ಮೋಸ್ಟ್ಲಿ ಗ್ರೇಸ್ ಆಗ್ಬೋದು ಯಾವ ಥರ ಬಿಡ್ತಾರೆ ಅಂತ. ಬಟ್ ಆನ್ಸರ್ ಅಂತೂ ABC ರೈಟ್ ಆನ್ಸರ್. ಅವ್ರು ಬಿಟ್ಟಿರೋ ಆಪ್ಷನ್ಸ್ ಇಲ್ಲ. ನೋಡೋಣ ಆನ್ಸರ್ಗೆ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ನೋಡ್ತಾ ಹೋಗೋದ್ರೆ ಆಪ್ಷನ್ 4 ಮಾಂಟ್ರಿಯಲ್ ಶಿಷ್ಟಾಚಾರ ನಿಮ್ಮ ಹಂತವಾಗಿ ಓಸೋನ್ ಸವಕಳಿ ಕಡಿಮೆ ಮಾಡೋದು ಅಂಥದ್ದು. ಇನ್ನು ಪ್ಯಾರಿಸ್ ಒಪ್ಪಂದ ಎಲ್ಲಿ ಬರುತ್ತಪ್ಪ ಅಂದರೆ ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳಿಗೆ ಬರುತ್ತೆ. ಇನ್ನು ಕ್ಲೈಮೇಟ್ ಆಕ್ಷನ್ ಎಲ್ಲಿ ಬರುತ್ತಪ್ಪ ಅಂದರೆ ನಿಮ್ಮ ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆಗೆ ಬರುತ್ತೆ. ಇನ್ನು ಕ್ಯೋಟೋ ಶಿಷ್ಟಾಚಾರ ಹೊರಸೂಸುವಿಕೆ ವ್ಯಾಪಾರ ಅಂದರೆ ಎಮಿಷನ್ ಟ್ರೇಡಿಂಗ್ ಕಂಡು ಬರುತ್ತೆ. ಇನ್ನು ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂದರೆ ಭೂ ಸವಕಳಿ ಅಂದರೆ ವಿಕಿರಣಶೀಲ ವಸ್ತುವಿನ ಕೊಳೆತ, ಅದು ಆ ಜೋಡಿ ತಪ್ಪಾಗಿದೆ. ಮಿಕ್ಕಿದ 3 ಕರೆಕ್ಟ್ ಆಗಿದ್ದಾವೆ. ಇನ್ನು ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು NIRF ಸಂಸ್ಥೆ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಕೆಳಕಂಡ ಯಾವ ವಿಧದ ನಿಯತಾಂಕಗಳನ್ನ ಆಧರಿಸಿ ಮೌಲ್ಯಮಾಪನ ಮಾಡುತ್ತಪ್ಪ ಅಂದರೆ ಆಪ್ಷನ್ 3 ಅಲ್ಲಿನ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆಗೆ ಕಾರ್ಯಚಟುವಟಿಕೆಗಳ ಕಾರ್ಯಕ್ಷಮತೆಗೆ ಸಂಬಂಧಪಟ್ಟಂಗೆ ಮಾಡುತ್ತೆ. ಇನ್ನು ಜ್ಞಾನ ಆಯೋಗ ಏನಕ್ಕೆ ಸಂಬಂಧಪಟ್ಟಿದೆ ಅಂದರೆ ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒತ್ತು ನೀಡೋದು. ಯಶ್ಪಾಲ್ ಸಮಿತಿ ಒಂದು ಅತ್ಯುನ್ನತ ಸಂಸ್ಥೆಯು ಎಲ್ಲ ವೃತ್ತಿಪರ ಸಂಸ್ಥೆಗಳ ಕಾರ್ಯಗಳನ್ನು ಒಳಗೊಳ್ತಕ್ಕಂಥದ್ದು. ಸುಬ್ರಹ್ಮಣ್ಯನ್ ಸಮಿತಿ ವಿಶ್ವವಿದ್ಯಾಲಯ ರಚಿಸೋದಕ್ಕೆ ಶಿಫಾರಸು ಮಾಡೋದು. ಇನ್ನು NIRF ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ ಮತ್ತು ವಸ್ತುನಿಷ್ಠ ಶ್ರೇಯಾಂಕ ವ್ಯವಸ್ಥೆ ಅಂದರೆ ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. ಇನ್ನು ಕೆಳಗಿನವುಗಳಲ್ಲಿ ಯಾವುದನ್ನು ಸುಸ್ಥಿರ ಅಭಿವೃದ್ಧಿಗಳ ಗುರಿ ಅಡಿಯಲ್ಲಿ ಸೇರಿಸಲಾಗಿಲ್ಲ ಅಂದರೆ ತಂತ್ರಜ್ಞಾನ ಸುಸ್ಥಿರತೆ ಇಸ್ ದಿ ರೈಟ್ ಆನ್ಸರ್. ಇನ್ನು ಭಾರತದಲ್ಲಿ ಸ್ಥಾಪನೆಯಾದಂಥ ಮೊದಲ ಮುಕ್ತ ವಿಶ್ವವಿದ್ಯಾನಿಲಯ ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾನಿಲಯ ಹೈದರಾಬಾದು 1982. ರಾಷ್ಟ್ರೀಯ ಮಾನ್ಯತಾ ಮಂಡಳಿಯು ಕೆಳಗಿನ ಯಾವ ಮಾನ್ಯತಾ ಸಂಸ್ಥೆಗೆ ಸಂಬಂಧಿಸಿದಾಗಿದೆ ಅಂದರೆ ತಾಂತ್ರಿಕ ಶಿಕ್ಷಣ ಒದಗಿಸ್ತಕ್ಕಂಥ ಸಂಸ್ಥೆಗಳಿಗೆ. ಇನ್ನು ತರಗತಿ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶದ ಅರ್ಥ ಏನಪ್ಪಾ ಅಂದರೆ ಕಲಿಕಾ ಅನುಭವಗಳನ್ನ ಒದಗಿಸ್ತಕ್ಕಂಥದ್ದು. ಇನ್ನು ಕಾಗ್ನೇಟಿವ್ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ಅಂದರೆ ಪಿಯಾಜಿ ಅವರ ಪ್ರಕಾರ ಜ್ಞಾನಾತ್ಮಕ ಅಂದರೆ ಕಾಗ್ನೇಟಿವ್ ಬೆಳವಣಿಗೆ ಸರಿಯಾದ ಅನುಕ್ರಮಣಿಕೆ ಯಾವುದಪ್ಪ ಅಂದರೆ ಕಾರ್ಯಪೂರ್ವ ಹಂತ ಫಸ್ಟ್ ಬರುತ್ತೆ, ಸಂವೇದನಾಗತಿ ಹಂತ ಫಸ್ಟ್ ಬರುತ್ತೆ, ಕಾರ್ಯಪೂರ್ವ ಹಂತ ಸೆಕೆಂಡು, ಮೂರ್ತ ಕಾರ್ಯಗಳ ಹಂತ 3, ಔಪಚಾರಿಕ ಕಾರ್ಯಗಳ ಹಂತ 4 ಅಂದರೆ 3, 4, 2, 1 3ನೇ ಆಪ್ಷನ್ ಕರೆಕ್ಟ್ ಆಗಿದೆ. ಇನ್ನು ಮುಂದಿನ ಯಾವುದು ಸ್ವಯಂ ಪೋರ್ಟಲ್ನ ಗುಣಲಕ್ಷಣಗಳಪ್ಪ ಅಂದರೆ 2 ಮತ್ತು 3 ಕರೆಕ್ಟ್ ಆಗಿದೆ. ಆಪ್ಷನ್ 2 ಮತ್ತು 3 ಉತ್ತಮ ಗುಣಮಟ್ಟದ ಶಿಕ್ಷಣಗಳ ಅವಶ್ಯಕತೆಗಳನ್ನ ಸುಧಾರಿಸೋದು ಮತ್ತು ಉತ್ತಮ ಶಿಕ್ಷಣವನ್ನು ಉತ್ತೇಜಿಸಲು DTH ಚಾನೆಲ್ಗಳ ಗುಂಪು ರಚಿಸೋದು ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ನಿಮ್ಮ ಪ್ರಯತ್ನ ಮತ್ತು ಪ್ರಮಾದ, ಶಾಸ್ತ್ರೀಯ ಅನುಬಂಧ, ಕ್ರಿಯಾಜನ್ಯ ಅನುಬಂಧಿತ ಮತ್ತು ಒಳನೋಟಗಳ ಕಲಿಕೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಆಗುತ್ತೆ. ಆಪ್ಷನ್ 4 ಸರಿಯಾದಂಥ ಉತ್ತರ ಮಾರ್ಕ್ ಮಾಡಿದ್ದೀನಿ. ಇನ್ನು ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ ಗಳಿಸಲು ಅವಕಾಶ ನೀಡೋದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಇನ್ನು ನಿಮ್ಮ ಐತಿಹಾಸಿಕ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ, ಸಮೀಕ್ಷಾ ವಿಧಾನ, ಕ್ರಿಯಾ ಸಂಶೋಧನೆ ಇದರ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಆಗುತ್ತೆ. ಎಗೆ 3, ಬಿಗೆ 4, ಸಿಗೆ 2, ಡಿಗೆ 1 ಆಗುತ್ತೆ. ನೆಕ್ಸ್ಟ್, ಸಂಶೋಧನೆ ಕೈಗೊಳ್ಳುವಾಗ ಸರಿಯಾದ ಕ್ರಮ ಯಾವುದಪ್ಪ ಅಂದರೆ
ಸಂಶೋಧನಾ ಪ್ರಶ್ನೆಗಳನ್ನ ರೂಪಿಸೋದು, ಸಂಬಂಧಿಸಿದ ಸಾಹಿತ್ಯದ ಪರಾಮರ್ಶೆ ಮಾಡೋದು, ದತ್ತಾಂಶಗಳ ಸಂಗ್ರಹಣೆ ಮತ್ತು ದತ್ತಾಂಶದ ವಿಶ್ಲೇಷಣೆ ಸರಿಯಾದಂಥ ಉತ್ತರ. ಅಂದರೆ ಆಪ್ಷನ್ ನಂಬರ್ 3 ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ಕೆಳಗಿನಲ್ಲಿ ಯಾವುದು ಲಂಬ ಅಧ್ಯಯನದ ಲಕ್ಷಣವಾಗಿದೆ ಅಂದರೆ ಕಾಲಘಟ್ಟ ಒಂದರಲ್ಲಿ ಅದೇ ವಿಷಯಗಳ ಅಧ್ಯಯನ ಇದು ಲಂಬ ವಿಷಯದ ಅಧ್ಯಯನವಾಗಿ ಲಕ್ಷಣವಾಗಿದೆ ಅಂತ ಹೇಳ್ಬೋದು. ಇನ್ನು ಸಂಶೋಧನೆಯಲ್ಲಿ ಕೃತಿಚೌರ್ಯ ಪ್ಲಗೇರಿಸಮ್ ಅಂತ ಹೇಳಿ ಕರೀತಾರಲ್ಲ, ಅದು ಸರಿಯಾದ ಅಟ್ರಿಬ್ಯೂಷನ್ ನೀಡದೆ ಬೇರೆಯವರ ಆಲೋಚನೆಗಳು ಮತ್ತು ಕಾರ್ಯಗಳನ್ನ ಉಪಯೋಗಿಸ್ಕೋತಾರಲ್ಲ, ಅದನ್ನ ಪ್ಲಗೇರಿಸಮ್ ಅಥವಾ ಸಂಶೋಧನೆ ಕೃತಿಚೌರ್ಯ ಅಂತ ಹೇಳಿ ಕರಿತೀವಿ. ಇನ್ನ ನಿಮ್ಮ ಬೇರೆಯವ್ರ ಕೃತಿಗಳನ್ನ ಕದಿಯೋದಕ್ಕೆ ವರ್ಡ್ ಯೂಸ್ ಮಾಡ್ತಾರೆ. ಕೆಳಗಿನಲ್ಲಿ ಯಾವುದು ಸಂಭವನೀಯತೆಯ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ನ ನಮೂನೆ ಅಲ್ಲಪ್ಪ ಅಂದ್ರೆ ಸ್ನೋಬಾಲ್ ಸ್ಯಾಂಪ್ಲಿಂಗು ಅದ್ರಲ್ಲಿ ಬರೋದಿಲ್ಲ. ಇನ್ನ ಪ್ಯಾರಾಗ್ರಾಫ್ ಓದ್ಕೊಳ್ಳಿ, ಆನ್ಸರ್ ಕೀ ಮಾತ್ರ ಹೇಳ್ತಾ ಇದ್ದೀನಿ. 19ನೇ ಶತಮಾನದ ಸಿಂಪಲ್ ಆಗಿರುತ್ತೆ, ಅದರಲ್ಲಿರೋ ಆನ್ಸರ್ಸ್ ತೆಗೆದಿರೋದು. 19ನೇ ಶತಮಾನದ ಬೌದ್ಧಿಕ ಜೀವನದ ಸಂಕೀರ್ಣತೆಗೆ ಲೇಖಕರು ಪ್ರಮುಖವಾಗಿ ಎಷ್ಟು ಕಾರಣ ಪಟ್ಟಿ ಮಾಡಿದ್ದಾರೆ ಅಂದ್ರೆ 4. ಪ್ರಪಂಚದ ಯಾವ ಪ್ರದೇಶವು ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಹೆಚ್ಚಿನ ಅರಿವನ್ನು ಹೊಂದಿತ್ತು ಅಂದ್ರೆ ಯುರೋಪು. ಲೇಖಕರ ಪ್ರಕಾರ 19ನೇ ಶತಮಾನದ ಸಾಮಾಜಿಕ ಸಂರಚನೆಯಲ್ಲಿ ಯಾವುದು ಬದಲಾವಣೆ ತಂದಿತ್ತಪ್ಪ ಅಂದ್ರೆ ಯಾಂತ್ರಿಕ ಉತ್ಪನ್ನ. ಇನ್ನು ಲೇಖಕರ ಪ್ರಕಾರ ವೈಚಾರಿಕ ಕ್ರಾಂತಿಯನ್ನು ಆರಂಭಿಸಿದವರು ಫ್ರೆಂಚ್ ತತ್ವಜ್ಞಾನಿಗಳು. ಇನ್ನು 19ನೇ ಶತಮಾನದ ವಿಜ್ಞಾನದ ಬಗ್ಗೆ ಲೇಖಕರು ಏನಂತ ಅಭಿಪ್ರಾಯ ಪಟ್ಟಿದಾರಪ್ಪ ಅಂದ್ರೆ ಇದೊಂದು ನಾವೀನ್ಯತೆಯ ಪ್ರಧಾನ ಮೂಲ ಅಂತ ಹೇಳಿ ಹೇಳ್ತಾರೆ. ಇನ್ನು ಅರಿಸ್ಟಾಟಲ್ ಮಾದರಿ ಸಂವಾದದ ಅಂಶಗಳು ಯಾವುದಪ್ಪ ಅಂದ್ರೆ ಸ್ಪೀಕರು, ಸಬ್ಜೆಕ್ಟು, ಆಡಿಯನ್ಸು. ಇನ್ನು ಮಹರ್ಬಿಯನ್ ಅವರ ಪ್ರಕಾರ ಸಂವಹನ ಪ್ರಕ್ರಿಯೆಯಲ್ಲಿ ಪದಪ್ರಯೋಗ, ಧ್ವನಿಯ ಏರಿಳಿತ, ಆಂಗಿಕ ಭಾಷೆಗಳ ಪ್ರಮಾಣ 7%, 38%, 58% ಕ್ರಮವಾಗಿರಬೇಕು. ಇನ್ನು ತರಗತಿ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಏನಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಚಿಹ್ನೆ ಅಂತ ಹೇಳ್ತಾರೆ. ಇನ್ನು ಮಾಹಿತಿ ಕಾರ್ಯವನ್ನ ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ ಅಂದ್ರೆ ಕಣ್ಗಾವಲು. ಇನ್ನು ಕೊನೆಯದಾಗಿ ಸಾಂಪ್ರದಾಯಿಕ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ, ಹೊರಾಂಗಣ ಮಾಧ್ಯಮ ಮತ್ತು ನವ ಮಾಧ್ಯಮ. ಇದಕ್ಕೆ ಫಸ್ಟ್ ಆಪ್ಷನ್ ಬರುತ್ತೆ. ಎಗೆ 4, ಬಿಗೆ 1, ಸಿಗೆ 2, ಡಿಗೆ 3. ಸೊ ಇದು ಆಲ್ಮೋಸ್ಟ್ ಆನ್ಸರ್ಸ್ ಕರೆಕ್ಟ್ ಆಗಿದ್ದಾವೆ. ನೋಡೋಣ ಆನ್ಸರ್ ಕೀ ಬಿಟ್ಟಾಗಿ ಚೆಕ್ ಮಾಡಿ ನೋಡೋಣ. ಆಲ್ಮೋಸ್ಟ್ ಇದಾವೆ, ಆಲ್ಮೋಸ್ಟ್ ಎಲ್ಲ ಹುಡುಕಿ ಹಾಕಿದ್ವಿ, ಆಲ್ಮೋಸ್ಟ್ ರೈಟ್ ಇದೆ. ಏನಾದರೂ ಸ್ವಲ್ಪ ವೇರಿಯೇಷನ್ಸ್ ಇದ್ರೆ ಚೆಕ್ ಮಾಡಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.